ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಮಾರ್ನಿಂಗ್ ಎದ್ದಾಗ ನಮಗೋಸ್ಕರ ಗುಬ್ಬಿ ವೆಯ್ಟ್ ಮಾಡ್ತಾ ಇತ್ತು. ಗುಬ್ಬಿ ಮರಿಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ, ಹಾಗೆ ಫಿಶ್ದು ಮೋಟ್ರ್ ಇತ್ತು ಅದನ್ನ ಕ್ಲೀನ್ ಮಾಡಿ ಪಾಪುಗೆ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತಾ ಇದ್ದೀನಿ. ಬ್ರೆಡ್ ಆಮ್ಲೆಟ್ ಜೊತೆ ಹಾರ್ಲಿಕ್ಸು. ಸೊ ಅವಳಿಗೆ ಯಾವಾಗಲಾದ್ರೂ ಒಂದ್ಸತಿ ಬೆಳಿಗ್ಗೆ ಸ್ವಲ್ಪ ನಾನು ಲೇಟಾಗಿ ಎದ್ದಾಗ ಈ ತರ ಮಾಡ್ಕೊಡ್ತೀನಿ, ಈಸಿಯಾಗಿರೋದು. ಜಾಸ್ತಿ ಪ್ರಿಫರ್ ಮಾಡಲ್ಲ, ಬಟ್ ರಾಗಿ ಗಂಜಿ ಎಲ್ಲ ಮಾಡ್ಕೊಡ್ತೀನಿ. ಸೊ ಯಾವಾಗಲೂ ಒಂದ್ಸತಿ ಬ್ರೆಡ್ ಇದ್ದಿದ್ರಿಂದ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ಕೊಟ್ಟೆ. ಹಾಗೆ ನಾನು ಮಧ್ಯಾಹ್ನ ಲಂಚ್ಗೋಸ್ಕರ ಕುಚಲಕ್ಕಿ ಅನ್ನ ಹಾಗೆ ರಸಮ್ ಹೀರೆಕಾಯಿ ಗೊಜ್ಜು ಮಾಡಿದ್ದೆ. ಸೊ ಪಾಪುಗೆ ಇಲ್ಲಿ ಹಾರ್ಲಿಕ್ಸ್ ನ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಹಾಗೆ ಲಂಚ್ ಕೂಡ ರೆಡಿ ಆಗ್ಬೇಕಲ್ವಾ, ಸೊ ಬಾಕ್ಸ್ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವಳಿಗೆ ಬಾಕ್ಸ್ಗೆ ರಸಮ್ ಹಾಗೆ ಸ್ವಲ್ಪ ಹೀರೆಕಾಯಿ ಗೊಜ್ಜು ನಾನು ಬಾಕ್ಸ್ಗೆ ಹಾಕೊಡ್ತೀನಿ. ಯಾಕಂದ್ರೆ ಸಪರೇಟ್ ಆಗಿ ಹಾಕೊಟ್ರೆ ಅವಳು ತಿನ್ನೋದೇ ಇಲ್ಲ, ಹಂಗೆ ತಂದಿರ್ತಾಳೆ. ಸೊ ಬಾಕ್ಸ್ ಅಲ್ಲೇ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಮಧ್ಯಾಹ್ನಕ್ಕೆ. ಸೊ ಅದರಲ್ಲೇ ಹಾಕೊಡ್ತೀನಿ ನಾನು ಸಾಂಬಾರು ಗೊಜ್ಜು ಏನೇ ಮಾಡಿದ್ರು. ಹಾಗೆ ಒಂದ್ ಸ್ವಲ್ಪ 2 ಒಬ್ಬಟ್ಟು ಕೂಡ ಹಾಕೊಟ್ಟೆ, ಏನಾದ್ರೂ ಫ್ರೀ ಇದ್ದಾಗ ತಿಂತಾಳೆ ಅಂತ ಹೇಳಿ. ಹಾಗೆ ಬಾಕ್ಸ್ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಬಾಟಲ್, ಒಂದು ಲಂಚ್ ಬಾಕ್ಸ್, ಹಾಗೆ ಒಂದು ಸ್ಪೂನು, ಕರ್ಚಿಫ್. ಇದಾಗಿತ್ತು ನಂದು ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.